ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ SSLC ಕನ್ನಡ ಪಾಸಿಂಗ್ ಪ್ಯಾಕೇಜನ್ನು ನೋಡೋಣ. ಸೊ ಇಲ್ಲಿರೋ ಕ್ವಶನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿವೆ. ಯಾಕೆ ಇಂಪಾರ್ಟೆಂಟ್ ಅಂದರೆ ಇದನ್ನು ಎಲ್ಲ ಪಾಠಗಳಿಂದ ಇಂಪಾರ್ಟೆಂಟ್ನ ಈ ವರ್ಷ ಕೇಳೋ ಚಾನ್ಸಸ್ ಕ್ವಶನ್ ಯಾವ ಒಟ್ಟುಗೂಡಿಸಿ ಈ ಒಂದು PDF ನಿಮಗೆ ನೀಡ್ತಾ ಇದ್ದೀನಿ. ಸೊ ತಪ್ಪದೇ ಈ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ಈ PDF ಲಿಂಕ್ನ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಸೊ ಈ PDFನಿಂದ ಅಂದರೆ ಒಂದು 80+ ಮಾರ್ಕ್ಸ್ನ ರಿಪೀಟ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇಂಪಾರ್ಟೆಂಟ್ ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ಈ PDFನ ಸೆಂಡ್ ಮಾಡಿರ್ತೀನಿ ಅಥವಾ ಇಲ್ಲಿ ನಾನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಪಾಸ್ ಮಾಡಿ ಓದ್ಕೊಳ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ಆಶಯವನ್ನು ಕೊಟ್ಟಿದ್ದಾನೆ, ಇದನ್ನು ಓದ್ಕೊಳ್ಳಿ. ಸೊ ಇದು ಪಾಸ್ ಮಾಡಿ ನೀವು ಓದ್ಕೊಳ್ಳಿದ್ರೆ ಓದ್ಕೊಳ್ಳಿ. ಸೊ ಇದನ್ನು ರಚನೆ ಮಾಡಿದರು ನರಸಿಂಹ BK, ಕನ್ನಡ ಅಧ್ಯಾಪಕರು, ಕರ್ನಾಟಕ ಪಬ್ಲಿಕ್ ಶಾಲೆ, ಸ್ತಾರಕ್ಕಿ, ಬೆಂಗಳೂರು ದಕ್ಷಿಣ ಜಿಲ್ಲೆ. ಸೊ ಈ ಪರಿವಡಿ ನೋಡ್ಬೋದು ನೀವು. ಸೊ ನಿಮಗೆ ಪರಿವಡಿಯಲ್ಲಿ ಗದ್ಯ ಭಾಗ ಮತ್ತು ಪದ್ಯ ಭಾಗ ಎಲ್ಲ ಪಾಠಗಳನ್ನ ಮತ್ತು ಪದ್ಯಗಳನ್ನ ಪೂರಕ ಪಾಠಗಳನ್ನ ಕೊಟ್ಟಿದ್ದಾರೆ. ಸೊ ಛಂದಸ್ಸು ಹಾಗೆ ಅಲಂಕಾರ ಆಗ್ಬೋದು, ಪ್ರತಿಯೊಂದು ಪಾಯಿಂಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ನೀವು ಎಲ್ಲರಿಗೆ ಶೇರ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ತಪ್ಪದೇ ಶೇರ್ ಮಾಡಿ. ಸೊ ಓಕೆ, ಕವಿ ಪರಿಚಯನೂ ಕೊಟ್ಟಿದ್ದಾರೆ, ಅವರ ಲೇಖಕರ ಭಾವಚಿತ್ರದೊಂದಿಗೆ ಪರಿಚಯನ ಕೊಟ್ಟಿದ್ದಾರೆ. ಸೊ ನಾನು ಇದನ್ನು ಎಲ್ಲ ಓದ್ತಾ ಕೊಂಡ್ರಲ್ಲ, ಸೊ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೀವು ಪಾಸ್ ಮಾಡಿ ಓದ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಯಾಕಂದರೆ ಮುಂದೆ ಎಲ್ಲ ಸಬ್ಜೆಕ್ಟ್ನ ಪಾಸಿಂಗ್ ಪ್ಯಾಕೇಜನ್ನ ನಾನು ನೀಡ್ತಾ ಹೋಗ್ತೀನಿ. ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡ್ಬೋದು, ಮೊದಲೆರಡು ಪದಗಳಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ನಾಲ್ಕನೇ ಪದವನ್ನು ಬರೆಯಿರಿ. ಸೊ ಇಲ್ಲಿ ಮೊದಲೇದು ಪದಗಳಿಗೆ ಸಂಬಂಧಂತೆ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ಕೊಳ್ಳಿ, ನಿಮಗೆ ಓದೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಸ್ಕ್ರಾಲ್ ಮಾಡ್ತೀನಿ, ನೀವು ಪಾಸ್ ಮಾಡಿ ಓದ್ಕೊಳ್ಳಿ. ಸೊ ಲಂಡನ್ ನಗರ ಅಧ್ಯಾಯ 2. ಲಂಡನ್ ನಗರದಲ್ಲೂ ಪದಗಳ ಅರ್ಥನೂ ಕೊಟ್ಟಿದ್ದಾರೆ ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಲು ಕೊಟ್ಟಿದ್ದಾರೆ. ಮತ್ತು 2-3 ವಾಕ್ಯಗಳಲ್ಲಿ ಈ ಕೆಳಗಿನ ಹೇಳಿಕೆ ಸಂದರ್ಭವನ್ನು ಸ್ವಾರಸ್ಯ ವಿವರಿಸಿ. ಸೊ ಇಲ್ಲಿರೋ ಎಲ್ಲ ಕ್ವಶನ್ನು ಇಂಪಾರ್ಟೆಂಟು. ಸೊ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಈ ಕ್ವಶನ್ನು ತಪ್ಪದೇ ಇದ್ದೇ ಇರ್ತವೆ. ಸೊ ತಪ್ಪದೇ ಚೆನ್ನಾಗಿ ಓದ್ಕೊಂಡು ಪ್ರಿಪೇರ್ ಆಗಿ ಹೋಗಿ. ಸೊ ನಿಮಗೆ ಎಲ್ಲ ಓದೋದು ಕಷ್ಟ ಆದರೆ ಸೊ ಇಷ್ಟು ಓದಿದ್ರೆ ನೀವು 80+ ಸ್ಕೋರ್ ಮಾಡ್ಬೋದು. ಶುಕನಾಸನ ಉಪದೇಶ. ಸೊ ನೋಡ್ಬೋದು, ಒಂದು ವಾಕ್ಯದಲ್ಲಿ ಮತ್ತು ಹೆಚ್ಚುವರಿ ಪ್ರಶ್ನೋತ್ತರನೂ ಕೊಟ್ಟಿದ್ದಾರೆ. ಸೊ ನಿಮ್ಮ ಚಾಪ್ಟರ್ನಲ್ಲಿ ಇಲ್ಲ, ಹೊರಗಿನ ಕ್ವಶನ್ನು ಕೇಳ್ತಾರೆ, ಅಂದರೆ ಪಾಠ ಅಥವಾ ಪದ್ಯಗಳ ಮಧ್ಯದಿಂದ ಕ್ವಶನ್ ತೆಗಿತಾರೆ. ಸೊ ಆ ಕ್ವಶನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಸೊ ನೋಡ್ಬೋದು, ಕೆಳಗಿನ ಹೇಳಿಕೆ ಸಂದರ್ಭ ಸ್ವಾರಸ್ಯ ವಿವರಿಸಿ. ಸೊ ಅದೇ 4 ಭಾಗ್ಯಶಿಲ್ಪಿಗಳು, ಲೇಖಕರು DS ಜಯಪ್ಪಗೌಡ. ಪದಗಳ ಅರ್ಥ ಮತ್ತು ಪರ್ಯಾಯ ಆಯ್ಕೆಗಳನ್ನು ನೀಡಲಾಗಿದೆ, ಒಳ್ಳೆಯ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ ಮಲ್ಟಿಪಲ್ ಚಾಯ್ಸು ನಿಮಗೆ ಸಿಲೆಬಸ್ ಹಿಂದೆ ಕೊಟ್ಟಿರೋದಿಲ್ಲ, ಆದರೆ ಇಲ್ಲಿ ನಾನು ಈ ಎಲ್ಲ PDFನ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿನೂ ಓದ್ಬೋದು ನಾವು, ಅಥವಾ ಇಲ್ಲಿ ಪಾಸ್ ಮಾಡಿ ಓದ್ಕೋಬೋದು. ಸೊ ನೋಡಿ, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮತ್ತು ಸಂದರ್ಭನೂ ಕೊಟ್ಟಿದ್ದಾರೆ, ಈ ಕೆಳಗಿನ ಹೇಳಿಕೆ ಸಂದರ್ಭವನ್ನು ಸ್ವಾರಸ್ಯನೂ ಕೊಟ್ಟಿದ್ದಾರೆ. ಸೊ ಆಯ್ಕೆ ಸಂದರ್ಭ ಸ್ವಾರಸ್ಯ ನೀವು ತಪ್ಪದೇ ಬರೀರಿ. ಸೊ ಒಂದೊಂದು ಆಯ್ಕೆ ಮತ್ತು ಆಯ್ಕೆಗೆ 1 ಮಾರ್ಕ್ಸು, ಮತ್ತು ಸಂದರ್ಭಕ್ಕೆ 1 ಮಾರ್ಕ್ಸು, ಸ್ವಾರಸ್ಯಕ್ಕೆ 1 ಮಾರ್ಕ್ಸು. ಸೊ ಈ ರೀತಿ ನಮಗೆ ಆನ್ಸರ್ನ ಡಿವೈಡ್ ಮಾಡಿರ್ತಾರೆ. 8-10 ವಾಕ್ಯಗಳಲ್ಲಿ ಉತ್ತರಿಸಿನೂ ಕೊಟ್ಟಿದ್ದಾರೆ. ಸೊ ಕ್ವಶನ್ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗಿ ಕೊಟ್ಟಿರ್ತಾರೆ. ಸೊ ಕ್ವಶನ್ ನೀವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಸೊ ಆನ್ಸರು ತುಂಬ ಈಸಿ ಇರುತ್ತೆ. ಕ್ವಶನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಿಜವಾದ ಆದರ್ಶ ಪುರುಷ ಯಾರಾಗಬೇಕು? ಲೇಖಕರು ಕೇಶವ್ ಬಲಿರಾಮ್ ಹೆಡಗೇವಾರ್. ಸೊ ಪದಗಳ ಅರ್ಥ ನೋಡಿ. ಮತ್ತು ಕೆಳಗಿನ ಪ್ರಶ್ನೆಗಳ 4 ಪರ್ಯಾಯ, ಇಲ್ಲೂ ಮಲ್ಟಿಪಲ್ ಚಾಯ್ಸ್ನ ಕೊಟ್ಟಿದ್ದಾರೆ. ಸೊ ಮಲ್ಟಿಪಲ್ ಚಾಯ್ಸ್ನ ನೋಡ್ಕೊಂಡ್ರೆ ಆನ್ಸರ್ ಮಾಡೋಕ್ಕೆ ತುಂಬ ಈಸಿ ಆಗ್ತದೆ. ಸೊ ಅದಕ್ಕೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಎಲ್ಲರಿಗೂ ಶೇರ್ ಮಾಡಿ ಅಂತ. ಸೊ ಶೇರ್ ಮಾಡ್ತೀರಾ ಅನ್ಕೋತೀನಿ.
ಸೊ ಹೆಚ್ಚುವರಿ ಪ್ರಶ್ನೆ ಥರ ಎಲ್ಲಿ ಕೊಟ್ಟಿದ್ದಾರೆ 2 ಅಂಕದ ಮತ್ತು ಸಂದರ್ಭ ಕೊಟ್ಟಿದ್ದಾರೆ ಮತ್ತು ಹೆಚ್ಚುವರಿ ಪ್ರಶ್ನೆ ಎಲ್ಲನೂ ಕೊಟ್ಟಿದ್ದಾರೆ. ಸೊ ಇವನ್ನ ಓದ್ಕೊಂಡ್ರೆ ನೀವು ಆರಾಮಾಗಿ 8+ ಸ್ಕೋರ್ನ ಮಾಡ್ಬೋದು. ಈಗಾಗಲೇ ನೀವು ಓದಿದ್ರೆ ಅನ್ಕೋತೀನಿ. ಸೊ ಈಗ ರಿವಿಷನ್ ಮಾಡ್ಬೋದು. ಈ ನೋಡಿ, ಲೇಖಕರ ಪರಿಚಯ, ಭಾವಚಿತ್ರನ ಕೊಟ್ಟಿದ್ದಾರೆ. ಸೊ ಲೇಖಕರ ಪರಿಚಯ ಜೊತೆಗೆ ನಿಮಗೆ ಭಾವಚಿತ್ರ ನೆನಪಿದ್ರೆ ಸೊ ಸುಲಭವಾಗಿ ನೀವು ಲೇಖಕರ ಪರಿಚಯನ ಬರಿಬೋದು. ಸೊ ಪರ್ಯಾಯ ಆಯ್ಕೆಗಳನ್ನು ನಿಮಗೆ ಕಾಲೇಜ್ನಲ್ಲಿ ಅಥವಾ ಸ್ಕೂಲಲ್ಲಿ ಬರೆಸಿಲ್ಲ ಅನ್ಕೋತೀನಿ. ಬಟ್ ಇಲ್ಲಿ PDF ಅಲ್ಲಿ ಇವೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಸೊ ನಾನು ಹೀಗೆ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೀವು ಪಾಸ್ ಮಾಡಿ ಓದ್ಕೊಳ್ಳಿ. ಸೊ ಅದೇ 8 ವೃಕ್ಷ ಸಾಕ್ಷಿ ನೋಡಿ, ದುರ್ಗಸಿಂಹ. ಸೊ ಇದರಲ್ಲಿ ಪದಗಳ ಅರ್ಥ ತುಂಬ ಇವೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಇದರಲ್ಲಿ ತುಂಬ ಕೇಳೋ ಚಾನ್ಸಸ್ ತುಂಬ ಇದೆ. ಸೊ ಮೊದಲೆರಡು ಪದಗಳಿಗೆ ಸಂಬಂಧಿತ ಮೂರನೇ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದ ಬರೆಯಿರಿ. ಸೊ ಇವನ್ನ ನೋಡ್ಕೊಂಡ್ರೆ ನೀವು ಅದರಲ್ಲಿ ಖಂಡಿತ ಇವೇ ಇರ್ತವೆ. ಅಂದರೆ ಎಲ್ಲ ಅಧ್ಯಾಯಗಳಿಂದ ಯಾವ ತೆಗೆದಿವಲ್ಲ, ಸೊ ಇವೇ ಕ್ವಶನ್ನು ಅಲ್ಲಿ ಇರ್ತವೆ ನಿಮ್ಮ ಎಕ್ಸಾಮ್ನಲ್ಲಿ. ಸೊ ಇದು ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಳ್ಳಿ. ಸೊ ವಿಡಿಯೋ ಲೆಂತ್ ಆಗುತ್ತೆ, ನಾನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ನಿಮಗೆ ಯಾವ ಅಧ್ಯಾಯ ಬೇಕು ಅದನ್ನು ಪಾಸ್ ಮಾಡಿ ಓದ್ಕೊಳ್ಳಿ. ಸೊ ನೋಡ್ಬೋದು, ಈ ಕೆಳನ ಪದಕ್ಕೆ ಪ್ರಸ್ತಾರಕ್ಕೆ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ. ಸೊ ಇಲ್ಲಿ ಛಂದಸ್ಸನ್ನು ಕೊಟ್ಟಿದ್ದೀನಿ, ವೃತ್ತ ಆಗಿರ್ಬೋದು. ಸೊ ಈ ಎಲ್ಲ ಛಂದಸ್ಸನ್ನು ಕೊಟ್ಟಿರ್ತೀನಿ. ಸೊ ಚೆನ್ನಾಗಿ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸೊ ಪದ್ಯ ಭಾಗನ ಕೊಟ್ಟಿರೋದ ಸಂಕಲ್ಪ ಗೀತೆ, GS ಶಿವರುದ್ರಪ್ಪ. ಕಂಠಪಾಠದ ಪದ್ಯ ಭಾಗಗಳು, ಸೊ ಯಾವ್ಯಾವ ಕಂಠಪಾಠ ಕೊಟ್ಟಿದ್ದೀವಲ್ಲ, ಸೊ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನೀವು ಒಳ್ಳೆಯ ಅಂಕಗಳನ್ನ ಗಳಿಸ್ಬೋದು. ಸೊ ಸಾರಾಂಶನೂ ಕೊಟ್ಟಿದ್ದೀನಿ. ಸೊ ಸಾರಾಂಶನ ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅದನ್ನು ನೋಡ್ಕೊಳ್ಳಿ ತಪ್ಪದೆ. ಸೊ ಇಷ್ಟೊಂದು ಈಸಿಯಾಗಿ ನಿಮಗೆ PDF ಎಲ್ಲಿ ಸಿಗಲ್ಲ. ಸೊ ಆದ್ದರಿಂದ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ನೋಡ್ಬೋದು ನೀವು ಸಂದರ್ಭನ ತುಂಬ ಈಸಿಯಾಗಿವೆ ಇಲ್ಲಿ ಸಂದರ್ಭ. ಸೊ ಅಷ್ಟೇನು ದೊಡ್ಡದಾಗಿಲ್ಲ. ಸೊ ನೀವು ಮೇನ್ ಪಾಯಿಂಟ್ನ ನೆನಪಿಟ್ಕೊಂಡ್ರೆ ಅಲ್ಲಿ ವಿವರಣೆ ಬರಿಬೋದು ನೀವು ಸಂದರ್ಭದಲ್ಲಿ. ವ್ಯಾಕರಣಾಂಶನೂ ಇವೆ ಎಲ್ಲ. ಇಲ್ಲಿ ನಿಮಗೆ ಯಾವ ವ್ಯಾಕರಣಾಂಶ ಕೇಳ್ತಾರೆ, ಸೊ ಆ ಎಲ್ಲ ವ್ಯಾಕರಣಾಂಶ ಈ PDF ಅಲ್ಲಿ ಇವೆ. ಸೊ ನಾನು ಸ್ಕ್ರಾಲ್ ಎದಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನೀವು ಪಾಸ್ ಮಾಡಿ ಓದ್ಕೊಳ್ಳಿ ಅಂತ. PDF ನಾನು ಟೆಲಿಗ್ರಾಮ್ ಗ್ರೂಪ್ ಹಾಕಿರ್ತೀನಿ, ಕೆಲವೊಬ್ಬರ ಹತ್ರ ಟೆಲಿಗ್ರಾಮ್ ಇರೋದಿಲ್ಲ. ಸೊ ಆದ್ದರಿಂದ ನಾನು ಇಲ್ಲಿ ಸ್ಕ್ರಾಲ್ ಮಾಡ್ತಾಯಿರ್ತೀನಿ. ಸೊ ನೀವು ಪಾಸ್ ಮಾಡಿ ಓದ್ಕೊಳ್ಳಿ, ಅಂದರೆ ವಿಡಿಯೋನ ಸ್ಟಾಪ್ ಮಾಡಿ ಓದ್ಕೊಳ್ಳಿ. ಸೊ ಹಲಗಲಿ ಬೇಡರು, ಸೊ ಇಲ್ಲಿ ನೀವು ಸಾರಾಂಶನ ಕೇಳ್ತಾರೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಹೆಚ್ಚುವರಿ ಪ್ರಶ್ನೆ ಥರನೂ ನೀಡಿದ್ದಾರೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ತತ್ಸಮ ತದ್ಭವನ್ನು ಕೊಟ್ಟಿದ್ದೀನಿ. ಸೊ ಇದನ್ನು ಓದ್ಕೊಳ್ಳಿ. ಕೌರವೇಂದ್ರನ ಕೊಂದೆ ನೀನು, ಸೊ ಇಲ್ಲಿ ವಿವರಣೆ ಕೇಳ್ತಾರೆ. ಸೊ ಇವನ್ನ ಓದ್ಕೊಳ್ಳಿ. ಸೊ ನಾನು ಇನ್ನು ಮುಂದೆ ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ಸೊ ಪಾಸ್ ಮಾಡಿ ಓದ್ಕೊಳ್ಳಿ.